ಬೇಬಿ, ಅಮ್ಮಂಗೆ ಹಾಗೆ ಒದಿಬೇಡಮ್ಮ, ನೋವಾಗತ್ತೆ ಅವಳಿಗೆ. ಕಷ್ಟ ಆಗತ್ತೆ. ಹೊರಗೆ ಬಂದ್ಮೇಲೆ ಅಪ್ಪನ ಜೊತೆ ಆಡ್ಬೋದು. ಈಗ ಅಮ್ಮಂಗೆ ತೊಂದರೆ ಕೊಡ್ಬೇಡ, ಕಾಮಾಗಿರು, ಗಲಾಟೆ ಮಾಡಬೇಡ. ಏನ್ರಿ ಮಾತು? ನನ್ಗೇನ್ ಕಷ್ಟ ಇಲ್ಲ, ಚೆನ್ನಾಗೇ ಇದೆ. ಇಲ್ಲ ಗಂಗಾ, ನಿನಗೆ ನೋವು ಕೊಡೋದು ನಮ್ ಬೇಬಿ ಆದ್ರೂ ಸರಿ, ನಾನು ಒಪ್ಕೊಳ್ಳಲ್ಲ. ಯಾರಿಂದ ಕೂಡ ನಿನಗೆ ಯಾವ ಕಷ್ಟನೂ ಬರಬಾರ್ದು. ನೀನು ಸಂತೋಷವಾಗಿರ್ಬೇಕು. ನಿನ್ನ ಆನಂದದಲ್ಲೇ ನನ್ನ ಸ್ವರ್ಗ ಇದೆ. ನಾನು ಅನುಭವಿಸ್ತಾ ಇರೋ ಸತಿವಿಯೋಗನ ನೀನು ಅನುಭವಿಸು. ನಿನ್ನ ತಲೆ ತಲಾಂತರಕ್ಕೆ ಈ ಶೋಕ ದಾಟೋ ಹಾಗಾಗ್ಲಿ. ಇದೇ ನನ್ನ ಶಾಪ. ಏನ್ ತಪ್ಪು ಮಾಡಿದಾಳೆ ಅಂತ ನನ್ನ ಮಗಳು ಸಾಯ್ಬೇಕು ಸ್ವಾಮಿ? ಮಾಡದೇ ಇರೋ ತಪ್ಪಿಗೆ ದೇವ್ರ ಆದ್ರೂ ಯಾಕೆ ಶಿಕ್ಷೆ ಕೊಡ್ಬೇಕು? ಒಬ್ರು ಮಾಡಿರೋ ತಪ್ಪಿಗೆ ಇಡೀ ತಲೆಮಾರ್ಗೆ ಯಾಕೆ ಶಿಕ್ಷೆ? ಬೇಡ ಸ್ವಾಮಿ, ಈ ತಲೆಮಾರಲ್ಲೇ ಎಲ್ಲ ಮುಗ್ದೋಗ್ಬೇಕು. ನಿಮ್ ಕಾಲ್ ಹಿಡ್ಕೊಂಡು ಬೇಡ್ಕೋತೀನಿ. ಬೇಡ. ಏಯ್, ಗಡ್ಡ ಬೆಳೆಸ್ಕೊಂಡಿರೋ ಪ್ರತಿಯೊಬ್ರು ಸ್ವಾಮೀಜಿನ? ಇವನು ದೇವ್ರ? ಯಾವ ದೇವ್ರು? ವೈಕುಂಠದಿಂದ ಬಂದವನ? ಕೈಲಾಸದಿಂದ ಬಂದವನ? ಸತ್ಯಲೋಕದಿಂದ ಬಂದವನ? ಏನೋ ಸುಪ್ರೀಂ ಕೋರ್ಟ್ ಜಡ್ಜ್ ತರ ಡೆತ್ ವಾರೆಂಟ್ ಕೊಡ್ತಿದ್ಯಲ್ಲ, 4 ದಿನದಲ್ಲಿ ಸಾಯ್ತಾರ? ಯಾರು ಸಾಯ್ತಾರೆ? ಮತ್ತೆ ಯಾಕೆ ಬಂದಿಯಮ್ಮ? ಬೇರೆ ದಾರಿ ಕಾಣದೆ ಬಂದೆ ಸ್ವಾಮಿ. ದಾರಿ ಎಲ್ಲ ಮುಚ್ಚೋಗಿದೆ. ಇದು ನಿನ್ ಮಗಳಿಗೆ ಅಂತ್ಯ ಬಿಟ್ರೆ ಆರಂಭ ಅಲ್ಲಮ್ಮ. ಹಾಗೆ ಹೇಳ್ಬೇಡಿ ಸ್ವಾಮಿ. ನಿಮಗೆ ಎಲ್ಲ ಗೊತ್ತು, ಈ ತಾಯಿ ಆಕ್ರಂದನೂ ಗೊತ್ತು. ಅದಕ್ಕೆ ಕೋಪ ಮಾಡ್ಕೊಳ್ದೆ ನನ್ನ ಜೊತೆ ಶಾಂತವಾಗಿ ಮಾತಾಡ್ತಾ ಇದ್ದೀರಾ. ಗಂಗಾ ನಾನು ಹೆತ್ತ ಮಗಳು. ಅವಳು ನನಗೆ ಹುಟ್ಟಿರೋ ಮಗಳು ಅಂತ 20 ವರ್ಷ ಆದ್ರೂ ಗೊತ್ತಾಗ್ಲಿಲ್ಲ. ಹುಟ್ಟದಾಗ್ಲೇ ದೂರ ಆದ್ಲು. ಆಗರ್ಭ ಶ್ರೀಮಂತಿಯಾಗಿ ಹುಟ್ಟಿ ಅಷ್ಟ ದರಿದ್ರದಲ್ಲೇ ಬೆಳೆದ್ಲು. ಎಷ್ಟೋ ಕಷ್ಟಪಟ್ಲು. ಇವಾಗ್ಲಾದ್ರೂ ಸುಖ ಪಡ್ತಾಳೆ ಅನ್ಕೊಂಡ್ರೆ ಶಾಪ ಅವಳನ್ನ ಸಾಯಿಸತ್ತೆ ಅಂತ ಹೇಳ್ತಿದ್ದೀರಾ. ನನ್ನ ಮಗಳನ್ನ ಶಾಪದ ಬಾಯಿಗೆ ತಳ್ಳಿದ್ದು ನಾನೇ ಅಂತ ಒಪ್ಕೋತೀನಿ. ಪಶ್ಚಾತ್ತಾಪದಿಂದ ಒದ್ದಾಡ್ತಾ ಇದ್ದೀನಿ. ನನ್ನ ಮಗಳು ಈಗ ಗರ್ಭಿಣಿ, ತಾಯಿ ಆಗ್ತಿದ್ದಾಳೆ. ನಾನಾದ್ರೂ 20 ವರ್ಷ ಆದ್ಮೇಲೆ ನನ್ನ ಮಗಳನ್ನ ನೋಡ್ದೆ. ಗಂಗಾ ತನ್ನ ಮಗುನ ನೋಡೋದ್ರೊಳಗೆ ಸಾಯ್ಬೇಕ ಸ್ವಾಮಿ? ಅವಳು ಎಷ್ಟೋ ಒಳ್ಳೆ ಕೆಲ್ಸಗಳು ಮಾಡಿದ್ದಾಳೆ. ಆ ಪುಣ್ಯ ಯಾವ್ದವಳನ್ನ ಕಾಪಾಡಲ್ವಾ? ನನ್ನ ಮಗಳೇನಾದ್ರೂ ಪ್ರಾಣ ಬಿಟ್ರೆ ಒಳ್ಳೆತನಕ್ಕೆ ಅರ್ಥನೇ ಇಲ್ಲ ಸ್ವಾಮಿ. ಒಂದ್ಸಲ ಪ್ರಯತ್ನ ಮಾಡಿ. ನಾನು ಸೆರಗೊಟ್ಟಿ ಬೇಡ್ಕೋತಿದ್ದೀನಿ, ನನ್ನ ಮಗಳನ್ನ ಉಳಿಸ್ಕೊಡಿ ಸ್ವಾಮಿ. ಸ್ವಾಮಿ, ನೀವು ಪರಮಯೋಗಿಗಳು, ಹಿಮಾಲಯ ಸುತ್ತೋರು, ಮಾನಸ ಸರೋವರದಲ್ಲಿ ತಪಸ್ಸು ಮಾಡಿದವರು, ಆ ಭಗವಂತನಿಗೆ ಹತ್ರ ಆದವರು. ನೀವು ಮನಸ್ಸು ಮಾಡಿದ್ರೆ ಪರಿಹಾರ ಸಿಗ್ಬಹುದು. ಆ ಅಮಾಯಕಿಗೆ ಪ್ರಾಣಭಿಕ್ಷೆ ಕೊಡಿ ಸ್ವಾಮಿ.
ಚಿತ್ತೇಳಮ್ಮ. ಕೊನೆ ಪ್ರಯತ್ನವಾಗಿ ಒಂದು ಪರಿಹಾರ ಹೇಳ್ತೀನಿ, ಮಾಡ್ತೀರಾ? ಏನ್ ಮಾಡು ಅಂದ್ರೂ ಮಾಡ್ತೀನಿ ಸ್ವಾಮಿ. ಮಹಾಮೃತ್ಯುಂಜಯ ಹೋಮ ಮಾಡಿ. ಅದು ಕೂಡ ಇವತ್ತೇ, ಸೂರ್ಯಾಸ್ತಕ್ಕಿಂತ ಮೊದಲೇ ಮಾಡಬೇಕು. ಇದನ್ನ ಪರಿಹಾರ ಅಂತ ಹೇಳಲ್ಲ, ಆದ್ರೆ ಫಲ ಖಂಡಿತವಾಗ್ಲೂ ಇದೆ. ಈ ಹೋಮನೆ ಅವಳ ಆಯುಷನ್ನು ಉಳಿಸೋ ಕೊನೆ ಆಯುಧ. ಖಂಡಿತ ಖಂಡಿತ ಆ ಹೋಮ ಮಾಡಿಸ್ತೀನಿ ಸ್ವಾಮಿ. ಈಗಲೇ ಏರ್ಪಾಡೆಲ್ಲ ಮಾಡಿಸ್ತೀನಿ. ಆ ಹೋಮ ಮಾಡಬೇಕಾಗಿರೋದು ನೀವಲ್ಲಮ್ಮ, ಶಾಪಗ್ರಸ್ತೆ ಆಗಿರೋ ಅವಳು ಗಂಡ. ನನ್ನ ಅಳಿಯ ಜೈ ಮಾಡಿಸ್ಬೇಕಾ? ಅವನು ನಾಸ್ತಿಕ ಅಲ್ಲ ಸ್ವಾಮಿ, ಇದೆಲ್ಲ ನಂಬಲ್ಲ, ಮಾಡೋದೂ ಇಲ್ಲ. ಬೇರೆ ದಾರಿನೇ ಇಲ್ಲ. ಸತ್ಯವಂತಕ್ಕೋಸ್ಕರ ಸಾವಿತ್ರಿ ಯಮಧರ್ಮನ ಹಿಂದೆ ಹೋದ ಹಾಗೆ ತನ್ನ ಹೆಂಡತಿ ಪ್ರಾಣಕ್ಕೋಸ್ಕರ ಅವನು ಪರಮಶಿವನನ್ನ ಬೇಡಲೇಬೇಕು. ಅವನ ಅಹಂ ಹೋಮಕುಂಡದಲ್ಲಿ ಸುಟ್ಟು ಬೂದಿ ಆದಾಗಲೇ